ಹೋದ್ರೆ ಕೆಂಗೇರಿ, ಈ ಕಡೆ ಹೋದ್ರೆ ತುರಹಳ್ಳಿ ಫಾರೆಸ್ಟ್ ಮೂಲಕ ನೈಸ್ ರೋಡ್ ಎಂಟ್ರಿ ಆಗ್ತೀವಿ. ನಾನು ಇವಾಗ ಇದ್ದೀನಿ ಚಿಕ್ಕೇಗೌಡನ ಪಾಳ್ಯದಲ್ಲಿರುವ BRK ರಾಯಲ್ ಕಿಚನ್ ನಲ್ಲಿ. ಇವ್ರ ಸ್ಟೋರಿ, ಈ ಹೋಟೆಲ್ ಓನರ್ನ ಸ್ಟೋರಿ ಕೇಳಿದೆ, ತುಂಬ ಅದ್ಭುತವಾಗಿದೆ. ಕೇವಲ ಸೆಕೆಂಡ್ PUC ಮುಗಿಸಿ ಮಂಡ್ಯದ ನಾಗಮಂಗಲದಿಂದ ಬೆಂಗಳೂರಿಗೆ ಬಂದು 9 ವರ್ಷದಿಂದ ಈ ಫೀಲ್ಡಲ್ಲಿ ಬಿಸ್ನೆಸ್ ಮಾಡಿ ಇವತ್ತು ಅವರೇ 15 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಈ ಹೋಟೆಲಲ್ಲಿ ಸಿಕ್ಕಾಪಟ್ಟೆ ನಾಟಿ ಸ್ಟೈಲಲ್ಲಿರುವ ಬಿರಿಯಾನಿ, ಮಟನ್ನು, ಚಿಕನ್ನು, ತಲೆಮಾಂಸ ಎಲ್ಲ ಕೂಡ ಫೇಮಸ್ಸು. ಹೋಟೆಲ್ ಓನರ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಅದರ ಜೊತೆಗೆ ಈ ಹೋಟೆಲಲ್ಲಿ ಏನೆಲ್ಲ ಸಿಗುತ್ತೆ, ಟೇಸ್ಟ್ ಹೆಂಗಿದೆ ಅನ್ನೋ ರಿವ್ಯೂನು ಕೂಡ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಜಸ್ಟ್ ಫಾಲೋ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಐ ಥಿಂಕ್. ಯಾಕಪ್ಪ ಅಂತಂದ್ರೆ ಬಾಳೆ ಎಲೆಯಲ್ಲಿ ಊಟ ಮಾಡೋ ಮಜಾನೇ ಬೇರೆ. ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಎಷ್ಟೊಂದು ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತ ತುಂಬಾ ಕೇಳಿದೀನಿ. ಇಲ್ಲಿ ಬಾಳೆ ಎಲೆನೇ ತಂದಿಟ್ಟ ತಕ್ಷಣ ನಂಗೆ ಖುಷಿ ಆಗೋಯ್ತು. ಎಸ್, ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ಈ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತ ಅವರು ಹೇಳಿದ್ರು. ಅಂಡ್ ದೆನ್ ಈ ಹೋಟ್ಲಿಗೆ ಬರೋರು ಎಲ್ಲರೂ ಕೂಡ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಹೈಲಿ ಪ್ರಿಫರ್ ಮಾಡ್ತಾರಂತೆ ತಿನ್ನೋದಕ್ಕೆ. ಯಾಕಂತಂದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ನಾನು ರೈಸ್ ನೋಡ್ಬೋದು, ತುಂಬಾ ಹೋಟೆಲಲ್ಲಿ ತಿಂದಿದ್ದೀನಿ. ಸಿಕ್ಕಾಪಟ್ಟೆ ಜಿಡ್ಡಿರುತ್ತೆ, ಅಂದ್ರೆ ಆಯಿಲ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಅಷ್ಟೊಂದು ಆಯಿಲಿ ಅನ್ನಿಸ್ತಿಲ್ಲ. ಎಸ್, ಇಟ್ಸ್ ನೈಸ್. ಚಿಕನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಹಿಂಗೆ ಬೆರಳೆಲ್ಲ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಗ್ತಾ ಇದೆ ಅಂದ್ರೆ ಕೆಲವೊಂದ್ ಕಡೆ ಚಿಕನ್ ಎಷ್ಟೇ ಆಗಿದ್ರು ರಬ್ಬರ್ ತರ ಇರುತ್ತೆ. ಬಟ್ ಇಲ್ಲಿ ಚಿಕನ್ ತುಂಬಾ ಸಾಫ್ಟ್ ಆಗಿದೆ. ಸತ್ಯವಾಗ್ಲೂ 120 ರೂಪೀಸ್ಗೆ ರಿಯಲಿ ವರ್ತ್ ಬಿರಿಯಾನಿ. ಆರಾಮಾಗಿ ಬಂದು ನೀವು ಟೇಸ್ಟ್ ಮಾಡ್ಬೋದು. ನಾನು ಹೇಳೋ ಮಾತು ನಿಮ್ಗೂ ಕೂಡ ನಿಜ ಅಂತ ಅನ್ಸುತ್ತೆ. ಪಕ್ಕದಾಗಿದೆ. ಚೆನ್ನಾಗಿದೆ ಸರ್. ನೀವು ಹೇಗಿದೆ? ನಾನು ಶಿವಯೋಗೇಶ್ ಅಂತ. ನಾವು BRK ರಾಯಲ್ ಕಿಚನ್ ಅಂತ ಹೋಟೆಲ್ ಓಪನ್ ಮಾಡಿದ್ದೀವಿ. ಬನಶಂಕರಿ ಚಿಕ್ಕೌಡನ ಪಾಳ್ಯ, ನಿಯರ್ ಬೈ ಚೇತನ್ ಬಾರ್ ಹತ್ರ ಸರ್. ಮಂಡ್ಯ ನಾಗಮಂಗಲ ಹತ್ರ ಬಿಂಡಿನಹಳ್ಳಿ ಅಂತ ಒಂದು ಹಳ್ಳಿಯಿಂದ ಬಂದಿರೋದು. 10 ವರ್ಷ ಆಯ್ತು ಸರ್. PUC ಸರ್. ಹೋಟ್ಲು ಡಿಪಾರ್ಟ್ಮೆಂಟ್ ಬರಬೇಕು ಅಂತ ಏನಿಲ್ಲ. ಫಸ್ಟ್ ನಾ ಕೆಲಸ ಮಾಡ್ತಿದ್ದೆ ಹೋಟ್ಲು ಡಿಪಾರ್ಟ್ಮೆಂಟಲ್ಲಿ. ಸೊ ಬೇಡ ಅಂತ ಬಿಟ್ಬಿಟ್ಟು ಹೋಗಿ ಮತ್ತೆ ಇದರಿಂದ ನಮ್ಮ ಬ್ರದರ್ ಹೋಟ್ಲು ಇದೆ, ಅವ್ರು ಮಾಡ್ಕೊಂಡು ಹೋಗಿ ಅಂತ ಒಂದು ಮೊಬೈಲ್ ಕ್ಯಾಂಟೀನ್ ಮಾಡಿಕೊಟ್ರು. ಅದರಿಂದ ಸ್ಫೂರ್ತಿಯಾಗಿ ನಾವು ಇಲ್ಲ ಒಂದು ದೊಡ್ಡದಾಗ ಹೋಟ್ಲೇ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಅಣ್ಣ ಮಾಡಿದ್ವಿ. ಹಾಂ ಸರ್, ಒಂದು ಜರ್ನಿ ಅಂದರೆ ಒಂದು 3 years ಅಂತೂ ಬೇರೆ ಕಡೆ ವರ್ಕ್ ಮಾಡಿಕೊಂಡು ಒಂದೂವರೆ ವರ್ಷ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಆಮೇಲೆ ಒಂದು ವಾಟರ್ ಬಿಸ್ನೆಸ್ ಮಾಡಿ ನೀರಿನ ಪಾಯಿಂಟು, ಅದರಿಂದ ಬಂದು ಇವಾಗ ಹೋಟ್ಲು ಡಿಪಾರ್ಟ್ಮೆಂಟ್ ಮೊಬೈಲ್ ಕ್ಯಾಂಟೀನ್ ಬಂದು ಮೊಬೈಲ್ ಕ್ಯಾಂಟೀನಿಂದ 8 ವರ್ಷ ಮೊಬೈಲ್ ಕ್ಯಾಂಟೀನ್ ಮಾಡಿದ್ದೀವಿ. 8-9 ವರ್ಷ. ಇವಾಗ ಹೋಟ್ಲು ಮಾಡಿ 1 ತಿಂಗಳಾಗಿದೆ ಸರ್. 2011. ಹೌದು, ಇದೇ ಫೀಲ್ಡಲ್ಲಿ. ಮೆಜೆಸ್ಟಿಕಲ್ ಸರ್, ವಾಸುದೇವ ಅಡಿಗಾಸ್ ಅಂದ್ಬಿಟ್ಟು ಅಲ್ಲಿ ಜಾಯ್ನ್ ಆಗಿದ್ದು. ಅಲ್ಲಿಂದ 1 year ಮಾಡಿದೆ. ಅದಾದಮೇಲೆ ಶಿವಾಜಿ ಮಿಲಿಟರಿ ಹೋಟ್ಲ್ ಅಂದ್ಬಿಟ್ಟು ಜಯನಗರ ಹತ್ರ ಇದೆಯಲ್ಲ, ಬನಶಂಕರಿ ಬಸ್ ಡಿಪೋ ಆಪೋಸಿಟು, ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಒಂದು 8 months ಮಾಡಿದೆ. ಅದಾದಮೇಲೆ ಬೇರೆ ಬಿಸ್ನೆಸ್ಗೆ ಹೋದೆ. ಒಂದು 2 years ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದಿದ್ದೆ ಹೋಟ್ಲ್. 4,000 ಸರ್. ಹೌದು. ಕೌಂಟ್ ಮಾಡ್ತಿದ್ದೋ. ಈಗ 4,000 ತಗೊಂಡು ತಿಂಗಳಿಗೆ ವರ್ಷಕ್ಕೆ 48,000 ಇಷ್ಟು ದುಡಿಬೋದು ಅದು ಇದು ಅಂತ.
ಇವಾಗ ಅದನ್ನು ಮಂತ್ಲಿ ದುಡಿದ್ರೂ ಇನ್ನೂ ದುಡಿಬೇಕು ಅನ್ಸುತ್ತೆ ಹೊರತು ಕುಗ್ಬೇಕು ಅಂತ ಅನ್ಸಲ್ಲ. ನೆಕ್ಸ್ಟ್ ಸ್ಟೆಪ್ ಅಂತ ಹೋಗೋಣ ಅನ್ಸುತ್ತೆ ಸರ್. ಅದೇ ಕೌಂಟರ್ ಕೆಲಸ ಮಾಡ್ತಿದ್ದೋ, ಕೌಂಟರಲ್ಲಿ ಇದ್ದೋ, ಮತ್ತು ವಾಟರ್ ಬಾಯ್ ಕೆಲಸ ಮಾಡ್ತಿದ್ದೆ. ಅಲ್ಲೂ ಕೌಂಟ್ರಲ್ಲಿ ಹೌದು, ಫುಲ್ ಫೇಮಸ್ಸು. ಅಲ್ಲಿ ಅಸ್ಟೆಂಟ್ ಆಗಿದ್ದೆ, ಓನರ್ ಇದ್ದಾರೆ ಭಟ್ರು ಓನರ್, ಅವ್ರ ಹತ್ರ ಅಸ್ಟೆಂಟ್ ಆಗಿದ್ದೆ ನಾನು. ಅಂದರೆ ಅವರು ಮಾಡಿಕೊಟ್ಟಿದ್ದೇನೆ ಬರೀ ಬೋಲ್ಗೆ ಹಾಕೊಡೋಕೆ ಅಷ್ಟೇ. ಅಸ್ಟೆಂಟಾಗಿ ವರ್ಕ್ ಮಾಡ್ತೀನಿ. ಹಾಂ ಕಲ್ತಿದ್ದೀನಿ ಸರ್. ನಾವು ಇಲ್ಲೇ ನಮ್ಮ ಅಣ್ಣವ್ರ ಆರಾಬೇರಿನ ಹೋಟೆಲ್ ಇದೆ, ಅಲ್ಲಿ ಕಲ್ತಿದ್ವಿ. ಹೌದು ಹೌದು, ನಮ್ಮ ಕಜಿನ್ಸ್ ಬ್ರದರ್. ಡೈರೆಕ್ಟ್ ಅಂದರೆ ವಾಟರ್ ಫೀಲ್ಡ್ಗೆ ಹೋದೋ, ವಾಟರ್ ಬಿಸ್ನೆಸ್ ಮಾಡ್ತಿದ್ದೆ. ವಾಟರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಅದ್ರ ಬಿಸ್ನೆಸ್ ಬಂದೆ ಸರ್. ಅಂದರೆ ಇರುತ್ತಲ್ಲ ಹೋಟ್ಲಲ್ಲಿ ಕಷ್ಟಗಳು ಎಲ್ಲ ನೋಡ್ಬಿಟ್ಟು ಬೇಡ ಅನಿಸ್ಬಿಟ್ಟಿತ್ತು. ಹೋಟ್ಲ್ ಡಿಪಾರ್ಟ್ಮೆಂಟ್ ಬರಬಾರ್ದು, ಹೋಟ್ಲಿಗೆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಬಂದಿದ್ದು. ಅದಾದಮೇಲೆ ವಾಟರ್ ಫ್ಯಾಕ್ಟ್ರಿ ಹೋಗಿ ಸೇರಿಕೊಂಡೆ. ಅಲ್ಲಿಂದ ಮುಂದೆ ಜರ್ನಿ ಸ್ಟಾರ್ಟ್ ಆಯಿತು. ತಿರ್ಗಿ ಆಮೇಲೆ ನಮ್ಮ ಬ್ರದರ್ ಬಂದು ಮೊಬೈಲ್ ಕ್ಯಾಂಟೀನ್ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳಿದ್ರು. ನಮ್ಮ ಬ್ರದರು ಕೆಲಸ ಕಲ್ತಿದ್ರಲ್ಲ, ಅದರಿಂದ ಈ ಫೀಲ್ಡಿಗೆ ನಾವು ಇದ್ದಿದ್ದೆ ಅಲ್ಲಿ ಕೆಲಸ. ಈಗ ಒಬ್ರು ರೇಗೋದು ಅಲ್ಲಿ, ಅಂದರೆ ವರ್ಕ್ ಮಾಡೋ ಟೈಮಲ್ಲಿ ಆಗಲ್ಲ ಅದು. ಈಗ ನಮ್ಗೆ ಆಗಿನ ಇದರಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಬುದ್ಧಿ ಇವಾಗ ಗೊತ್ತಾಗ್ತಿರುತ್ತೆ. ಅಲ್ಲಿ ಕಲ್ತಿದ್ರೆ ಇನ್ನೂ ಚಂದ ಅಂತ, ಕೆಲಸ ಕಲ್ತ್ಬಿಟ್ಟು ಬೇಗ ಏನು ಬೇಕಾದ್ರೂ ಮಾಡ್ಬೋದು ಅಂತ ಇವಾಗ ಗೊತ್ತಾಗ್ತಿದೆ. ಬಟ್ ಅದಾದ್ಮೇಲೆ ತಿರ್ಗಿ ಮತ್ತೆ ಸ್ಟ್ರಗಲ್ ಬಿದ್ದಿದೆಯಲ್ವಾ, ಆಚೆ ಬಂದಿತ್ತು. ಈಗ ನಾವು ಮೊಬೈಲ್ ಕ್ಯಾಂಟೀನ್ ಮಾಡಿದಾಗ ಗೊತ್ತಾಯಿತು, ಓ ಇದೇ ಕಷ್ಟ ಕಲ್ತ್ಕೊಂಬಂದ್ರೆ ಅಂದ್ಬಿಟ್ಟು ಅವಾಗಲೇ ಗೊತ್ತಾಗಿದೆ. 100% 1 ಇಯರ್ ಅದೇ ಯೋಚನೆ ಮಾಡಿದ್ದೀನಿ. ಅದಾದ್ಮೇಲೆ 2 ಇಯರ್ಸ್ ಆದಮೇಲೆ ನಾನು ದೊಡ್ಡದಾಗಿ ಹೋಟ್ಲು ಮಾಡಬೇಕಂತ ಅನ್ನಿಸ್ತು. ನಮ್ಮ ಬ್ರದರ್ಗೂ ನಮ್ಗೆ ಇಬ್ಬರಿಗೂ. ಅದನ್ನು 7-8 ವರ್ಷ ಸ್ಟ್ರಗಲ್ ಪಟ್ಟು ಇವಾಗ ಮಾಡಿದ್ದೀವಿ ಸರ್. ಒಂದು ಶ್ರೀನಿವಾಸಪುರ ಸರ್ಕಲ್ ಗ್ಯಾಂಡ್ಕಲ್ ಹತ್ರ, ಇನ್ನೊಂದು ಬಂದು ಪಟ್ನಿಕೆರೆ ಅಂತ ಗ್ಲೋಬಲ್ ವಿಲೇಜ್ ಪಟ್ನಿಕೆರೆ ಫ್ರಂಟ್ ಗೇಟಲ್ಲಿ ಸರ್, ಅಲ್ಲಿ ಮಾಡಿದ್ದೀವಿ. ಅದು ಅಲ್ಲಿ 8 ವರ್ಷ ಆಯಿತು. ಇಲ್ಲಿ ಶ್ರೀನಿವಾಸಪುರದ ಬಂದು 9 ವರ್ಷ ಆಯಿತು. ಹಾಂ ಸರ್, ಈಗಲೂ ರನ್ನಿಂಗ್ ಇದೆ. ಇವಾಗಲೂ ಹೋಗಿದೆ ಆಲ್ರೆಡಿ ಗಾಡಿ, ಸಕ್ಸಸ್ಫುಲ್ ಆಗಿದೆ. ಮೊಬೈಲ್ ಕ್ಯಾಂಟೀನ್ ಅಲ್ಲ ಸರ್, ಒಂದು 40K 2 ಗಾಡಿಯಿಂದ 40K ರನ್ ಮಾಡ್ತಾ ಇದೀವಿ. ಹಾಂ, 2 ಗಾಡಿಯಿಂದ 7-8 ಸಾವಿರ ಹೊಡೆಯುತ್ತೆ ಸರ್. ಪ್ರತಿ ದಿವಸ 7-8 ಸಾವಿರ ಹೊಡೆಯುತ್ತೆ. ಇವಾಗ ಹೊಸದಾಗಿ ಹೋಟ್ಲ್ ಓಪನ್ ಮಾಡಿ ಇನ್ನೂ ಮಾಡಿಲ್ಲ ಸರ್, ಕೌಂಟಿಂಗ್ ಮಾಡಿ. ಇಲ್ಲ ಸರ್, ಆರಾಮಾಗಿ ಕಷ್ಟ ಬಿದ್ದು ಮಾಡಿದ್ರೆ ಆರಾಮಾಗಿ ಮಾಡ್ಬೋದು ಸರ್. ಏನೂ ಇಲ್ಲ, ತೊಂದರೆ ಇಲ್ದಂಗೆ ನಾವೆಲ್ಲ ಪ್ರತಿಯೊಂದು ಅಡುಗೆ ಕೆಲಸದಿಂದ ಹಿಡಿದು ಕಸ ಗುಡ್ಸೋಕೆ ಹಿಡಿದು ಪಾತ್ರೆ ತೊಳೆಯೋಕ್ಕೂ ನಾನು ಎಲ್ಲ ಮಾಡ್ತೀನಿ ಅನ್ನೋದಿದ್ರೆ ಆ ಹೋಟ್ಲು ಡಿಪಾರ್ಟ್ಮೆಂಟ್ ಬೆಸ್ಟು. ಪ್ರತಿಯೊಂದಕ್ಕೂ ನಾನೇ ಓಕೆ ನಾನು ಎಲ್ಲನೂ ಮಾಡ್ತೀನಿ ಅನ್ನೋದಿದ್ರೆ ಆರಾಮಾಗಿ ಮಾಡ್ಬೋದು. ಇಲ್ಲ ನಾನು ಬರೀ ಕ್ಯಾಶಿಯರ್ ಕೂತ್ಕೋತೀನಿ ಅಂದ್ರೆ ಸತ್ಯವಾಗ್ಲೂ ಬರೋದು ವೇಸ್ಟ್. ಶೋಕಿ ಮಾಡ್ತಾನೆ ವೇಸ್ಟ್. ಇನ್ನು ಎಲ್ಲದಕ್ಕೂ ರೆಡಿ ಇರ್ಬೇಕು ಸರ್. ಕಮ್ಮಿ ಇಲ್ಲ ಸರ್, ಆರಾಮಾಗಿ ದುಡಿತೀವಿ ಸರ್. ತುಂಬ ಖುಷಿ ಅನಿಸುತ್ತೆ. ಇನ್ನೂ ಏನೋ ದೊಡ್ಡದಾಗಿ ಸಾಧನೆ ಮಾಡಬೇಕು ಅನ್ಸುತ್ತೆ. 5 ಇಯರ್ಸ್ ಬ್ಯಾಕ್. ಇಲ್ಲ ಸರ್, ಬೇಡ ಅನಿಸಿಲ್ಲ. ಸೊ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅನಿಸಿದ್ದು. ಸೊ ನಮ್ಮ ಮೊಬೈಲ್ ಕ್ಯಾಂಟೀನ್ ಇನ್ನೂ ಸ್ಟಾಪ್ ಮಾಡಿಲ್ಲ. ನಾವು ಇನ್ನೂ ಅದು ರನ್ನಿಂಗ್ ನಡೆಸ್ತಾನೆ ಇದ್ದೀವಿ, ಇನ್ನೂ ನಡೆಸ್ತಾನೆ ಇರ್ತೀವಿ. ನಮಗೆ ಎಲ್ಲಿ ಗಂಟೆ ಆಗುತ್ತೋ ಅಲ್ಲಿ ಗಂಟೆ ನಡೆಸ್ತೀವಿ. ಇದು ಹೋಟ್ಲನ್ನು ಬಿಡಲ್ಲ, ಅದನ್ನು ಬಿಡಲ್ಲ. ಅದೇ ಸರ್, ಅದೇ ನಮ್ಗೊಂದು ಸಾಧನೆ ಏನೋ ಮಾಡಬೇಕು. ಮೇಲಿಗೆಲ್ಲ ಒಂದು ಬೆಂಗಳೂರಿಗೆ ಬಂದಿದ್ದೀವಿ, ಒಂದು ಡೆವಲಪ್ಮೆಂಟ್ ಮಾಡಿ ನಿಂತ್ಕೋಬೇಕು ಅಂತ ಇರುತ್ತಲ್ಲ, ಅದರಿಂದ ಮಾಡ್ತಾ ಇದ್ದೀವಿ ಸರ್. ಇರುತ್ತೆ. ನೆಕ್ಸ್ಟ್ ಏನಿಲ್ಲ, ಇದೊಂದು ಮಾಡ್ಕೊಂಡು ಗಾಡಿಗಳು ನೋಡ್ಕೊಂಡ್ರೆ ಸಾಕು ಸರ್. 2 ಮೊಬೈಲ್ ಕ್ಯಾಂಟೀನ್ ಇದೆ, 1 ಹೋಟೆಲ್ ಇದೆ. ಮೊಬೈಲ್ ಕ್ಯಾಂಟೀನ್ 1 ಹೋಟೆಲ್ ಮಾಡೋದಕ್ಕೆ ಎಷ್ಟು ವರ್ಷ
9 ವರ್ಷ. 9 ವರ್ಷ. ಮೊಬೈಲ್ ಕ್ಯಾಂಟೀನ್ ಮಾಡಿ 9 ವರ್ಷ 10 ವರ್ಷ ಆಗಿದೆ. ಈಗ ಹೋಟ್ಲು ಸ್ಟಾರ್ಟ್ ಮಾಡಿ ಈಗ 1 ಮಂತ್ ಆಗಿದೆ ಅಷ್ಟೇ ಸರ್. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಇನ್ನು ಸರ್ ಒಂದು 12-15. ಹೌದು ಸರ್, ಎಲ್ಲ ಹೇಳಿರೋದು ಸರ್. ತುಂಬ 12 ಮೆಂಬರ್ಸ್ ಅಂತ ಇದ್ದಾರೆ. ಒಂದು 2 ಮೆಂಬರ್ಸ್ ಊರಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. 15 ಜನ ಸರ್. ಎಲ್ಲ ನಮ್ಮ ಬ್ರದರ್ಸ್ ಥರನೇ ನೋಡ್ಕೋತೀವಿ ನಾವು. ಹಾಂ, ಪ್ರತಿ ಊಟದಿಂದ ಹಿಡಿದು ಕಾಫಿಯಿಂದ ಹಿಡಿದು ಬೆಳಗ್ಗೆ ನಾನು ಬರ್ಬೇಕಾದ್ರೆ ಕಾಫಿ ತಂದು ಕೊಡ್ತೀನಿ ಅವ್ರಿಗೆ. ದಿಂಬು ಬ್ರಷ್ ಅವ್ರ ಕೆಲಸಕ್ಕೆ ಬಂದಿದ್ದ ದಿವಸನೇ ದಿಂಬು ಮತ್ತು ಬ್ರಷ್ ತಂದು ಕೊಟ್ಬಿಡ್ತೀನಿ. ಅವರು ಹೊಸ್ದಾಗಿ ಹೋದ್ರೆ ಅದು ಹೊತ್ಕೊಂಡೋದ್ರೂ ಪರವಾಗಿಲ್ಲ. ಮತ್ತು ನೆಕ್ಸ್ಟ್ ಬರೋನಿಗೆ ಫಸ್ಟ್ ಹೊಸ ಬ್ರಷ್ ತಂದು ಕೊಟ್ಬಿಟ್ಟೆ ಕೆಲಸಕ್ಕೆ ನಮ್ಗೆ ಈವ್ನಿಂಗ್ ಅಷ್ಟು. ರೂಮ್ ಇದೆ ಸರ್, 2 ರೂಮ್ ಇದೆ. ಒಂದು ರೂಮಲ್ಲಿ ಸ್ಟೋರ್ ರೂಮಲ್ಲಿ ಅಲ್ಲೊಂದು 4 ಜನ ಮನಿಕೋತಾರೆ, ಹಿಂದೆಗಡೆ ಒಂದು 7-8 ಜನ ಮನಿಕೋತಾರೆ. ಪ್ಲೇಟ್ ತೊಳೆಯೋಕ್ಕೆಲ್ಲ ಲೇಡೀಸ್ ಇದ್ದಾರೆ, ಪಾತ್ರೆ ತೊಳೆಯೋಕ್ಕೆಲ್ಲ ಅವರೆಲ್ಲ ಮನೆಗೆ ಹೋಗ್ತಾರೆ ಅವರೆಲ್ಲ. ಹಾಂ ಸರ್, ಯಾರು? ಹಾಂ ಸರ್, ನಮ್ದು ನಾವೇ ಕಟ್ಸಿದ್ದೀವಿ ಇಲ್ಲೇನು. ಹೌದು. ಹಾಂ, ಫ್ರೀ ಊಟ ತಿಂಡಿ ಎಲ್ಲ ಸ್ಪೆಷಲಿಟಿ ಇದೆ ಸರ್. ವ್ಯವಸಾಯ. ಹಾಂ, ತುಂಬ ಖುಷಿ ಇದೆ. ಅದೇ ಅವ್ರಿಗೆ ಒಂದು ಗುರ್ಸು ಏನಂದರೆ ಕೆಳಗಡೆ ಬೀಳ್ಬೇಡಿ, ತುಂಬ ಏನಾರ ಇದ್ರಿ ಅಂತ ಹೇಳ್ತಾ ಇರ್ತಾರೆ, ಬಿಟ್ರೆ ಏನಿಲ್ಲ ಸರ್. ತುಂಬ ಇರುತ್ತೆ. ತುಂಬ ಖುಷಿ ಆಗ್ತದೆ ಇವಾಗ ಇನ್ನೊಂದು ಸಾಧನೆ ಮಾಡಿದ್ದೀವಿ ಅನ್ನೋದು. ಇದು ಇನ್ನೂ ನಿಲ್ಲಬಾರ್ದು, ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅನ್ನೋ ಒಂದು ಖುಷಿ ಆಸೆ ಇದೆ ಸರ್. ಎಲ್ಲ ಅಪ್ಪ ಅಮ್ಮಂಗೂ ಓದಬೇಕು, ಚೆನ್ನಾಗಿ ಮಕ್ಕಳು ಬೆಳಿಬೇಕು ಅನ್ನೋದೇ ಇರುತ್ತೆ. ಸೊ ಅವಾಗ ಓದೋಕ್ಕಾಗಿಲ್ಲ, ಬೆಳೀತಿದ್ದೀವಿ ಅನ್ನೋದು ಖುಷಿ ಅವ್ರಿಗಿದೆ ಸರ್. ತುಂಬ ಖುಷಿಯಾಗಿದೆ ಸರ್. ಸರ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ತಂದೂರಿ ಐಟಮ್ಸ್, ಚೈನೀಸ್ ಐಟಮ್ಸ್, ಆಮೇಲೆ ಪರೋಟ, ವೈಟ್ ರೈಸು, ಮುದ್ದೆ ಈ ಥರ ಎಲ್ಲ ಸಿಗುತ್ತೆ ಸರ್. ಸರ್, ಚಿಲ್ಲಿ ಚಿಕನ್, ಗುಂಟೂರು ಚಿಕನ್, ಮಟನ್ ಕುರ್ಮಾ, ಮಟನ್ ಚಾಪ್ಸು, ಚಿಲ್ಲಿ ತಂದೂರಿ ಐಟಮ್ಸು ಸಿಗುತ್ತೆ. ಕಲ್ಮಿ, ಕೈಮಾ. ಹಾಂ ಸರ್, ನಾರ್ಮಲ್ ರೇಟಲ್ಲಿ ಇಕ್ಕಿದ್ದೀವಿ. ಈಗ ಒಂದು ತಂದೂರಿ ಫುಲ್ ಬಂದು 320 ರೂಪಾಯಿ ಇದೆ ಸರ್. ಈ ಸರೌಂಡಿಂಗಲ್ಲಿ ಯಾರೂ ಕೊಡೋಲ್ಲ ಅದು. ಅವೆಲ್ಲ 380, 400, 500 ಇದ್ದಾರೆ. ಅವೆಲ್ಲ 320 ಕೊಟ್ಟಿದ್ದೀವಿ ಸರ್. ಚಿಕನ್ ಬಿರಿಯಾನಿ ಬಂದು 120 ಇದೆ, ಮಟನ್ ಬಿರಿಯಾನಿ ಬಂದು 220 ಇದೆ ಸರ್. ಎಲ್ಲ ಹೊರ್ತಾಗ ರೇಟ್ ಕೊಟ್ಟಿದ್ದೀವಿ ಸರ್. ಸರ್, ಬಂದು ಡೈರೆಕ್ಟಾಗಿ ನೋಡ್ಬಿಟ್ಟೇ ಬೇಕಾದ್ರೆ ತಗೊಳ್ಳಿ. ಎವ್ರಿಡೇ ಮಟನ್ ಬರುತ್ತೆ, ಎವ್ರಿಡೇ ಬೇಕಾದ್ರೆ ಚೆಕ್ ಮಾಡಿಬಿಟ್ಟೆ ತಗೊಳ್ಳಿ, ಆ ಥರ ಏನಿಲ್ಲ. ಅವ್ರ ಮುಂದೆನೇ ಬೇಕಾದ್ರೆ ಹಾಕ್ಬಿಟ್ಟು ಬೇಕಾದ್ರೆ ಒಂದು 1/2 hour, 1/4 ಗಂಟೆ ವೆಯ್ಟ್ ಮಾಡೋರು ಅವ್ರ ಮುಂದೆನೇ ಮಾಡ್ಕೊಡ್ತೀವಿ. ಹಾಂ, ಅವ್ರ ನಂಬರ್ ಕೊಡ್ತೀವಿ, ಬೇಕಾದ್ರೆ ಮಟನ್ ಅಂಗಡಿ ಡೈರೆಕ್ಟ್ ಬೇಕಾದ್ರೆ ಅವ್ರ ಹತ್ರ ಮಾತಾಡ್ಕೊಳ್ಳಿ. 100% ಸರ್, ನಾಟಿ ಮರಿನೇ ಹಾಕ್ಸೋದು. ಹಾಂ, ಹೌದು ಸರ್. ಚಿಕನ್ ಅಂಗಡಿ ಬಂದು ನಮ್ಮ ಅಣ್ಣಾರ್ದೇ ಇದೆ. ಚಿಕನ್ ನಮ್ಮದೇ ಅಂಗಡಿ, ನಮ್ಮ ಅಣ್ಣಾರ್ದು. ಅಲ್ಲಿಂದ ತಂದು ರೆಡಿ ಚಿಕನ್ ಹಾಕ್ಸೋದು. ನಾವು ಯಾವುದು ರೆಡಿ ನಾವೇ ಕೋಳಿ ಹಾಕ್ಸಿ ಹಾಕ್ಸೋದು ಸರ್. ಸರ್, ನಾವು ಅದಕ್ಕೋಸ್ಕರನೇ ನಾವೇನೇ ಕಸ್ಟಮರ್ನ ಖುದ್ದಾಗಿ ಬಂದು ರೆಸ್ಪಾನ್ಸ್ ತೊಗೊಂಡು ಏನು ಅಂತ ಅವ್ರಿಗೆ ಆರ್ಡ್ರ್ ಏನು ಬೇಕು ನಾವೇ ಕೇಳಿ ನಾವೇ ಕೊಡ್ತೀವಿ ಸರ್. ಸಪ್ಲೈಯರ್ ಒಬ್ರು ಇಟ್ಕೊಂಡು ನಾವೇ ಜಾಸ್ತಿ ರೆಸ್ಪಾನ್ಸ್ ಕೊಡ್ತೀವಿ, ಮಾತಾಡ್ತೀವಿ, ಅವ್ರ ಹತ್ರ ಕೇಳಿ ಆರ್ಡ್ರ್ ತೊಗೋತೀನಿ, ಮಾತಾಡಿಸಿ ಚೆನ್ನಾಗಿ ಕಳಿಸ್ತೀವಿ ಸರ್. ಸರ್, ಬನಶಂಕರಿ ಸ್ಟೇಜು, ಚಿಕ್ಕವಡೆಂಪಾಳ್ಯ, ಕನಕಪುರ ರೋಡ್ ಅಂತ 80 ಫೀಟ್ ರೋಡು. ಚಿಕ್ಕವಡೆಂಪಾಳ್ಯ ಬಂದು ಚೇತನ್ ಬಾರ್ ನಿಯರ್ ಅಂತ ಸರ್. ಚೇತನ್ ಬಾರ್ ಇದೆ ಪಕ್ಕದಲ್ಲಿ, 4ನೇ ಸೈಟಲ್ಲಿ ಪಕ್ಕದಲ್ಲಿ ಹೋಟ್ಲು ಬರುತ್ತೆ. ಸರ್, ನೆಕ್ಸ್ಟ್ ವೀಕು ಸಾಟರ್ಡೆ ಸಂಡೇ ಆಫರ್ ಕೊಡ್ತಾಯಿದ್ದೀವಿ. ಚಿಕನ್ ಬಿರಿಯಾನಿ ಒಂದಕ್ಕೊಂದು ಫ್ರೀ ಕೊಡ್ತಾಯಿದ್ದೀವಿ ಸರ್. ಒಂದು ಬಿರಿಯಾನಿ ಫ್ರೀ ಕೊಡ್ತಾಯಿದ್ದೀವಿ ಸರ್. ಹಾಂ ಸರ್, ಹೌದು ಸರ್. ನ್ಯೂ ಇಯರ್ ಹತ್ರ ಬಂತಲ್ಲ, ಅದಕ್ಕೋಸ್ಕರ ಆಫರ್ ಕೊಡ್ತಾಯಿದ್ದೀವಿ ಸರ್. ಸರ್, ಹೋಮ್ ಡೆಲಿವರಿ ಫ್ರೀ ಹೋಮ್ ಡೆಲಿವರಿ ಇದೆ. 4 ಕಿಲೋಮೀಟರ್ಸ್ ಹೋಮ್ ಡೆಲಿವರಿ ಇದೆ ಸರ್.
ಈ ಸರೌಂಡಿಂಗ್ ನಮ್ಮ ಹೋಟೆಲ್ ಸರೌಂಡಿಂಗ್ 4 ಕಿಲೋಮೀಟ್ರ್ ಹೋಮ್ ಡೆಲಿವರಿ ಫ್ರೀ. ಹಾಂ ಸರ್. ಸರ್ ಒಂದು ಮಸಾಲ ಸರ್, ಎಲ್ಲ ಯಾವುದನ್ನು ಇದು ಮಾಡಲ್ಲ. ನಮ್ದು ಬ್ರದರ್ದೇ ಮಸಾಲ ರೆಸಿಪಿ ತೊಗೊಂಡಿದ್ದು. ಆರ ಬಿರಿಯಾನಿ ಇದೆಯಲ್ಲ ಸರ್, ಅದರ ರೆಸಿಪಿನೇ ನಾವು ಕಲ್ತು ಮಾಡಿ ರೆಡಿ ಮಾಡಿದ್ವಿ. ಹಾಂ ಸರ್, ಹೋಮ್ ಮೇಡ್. ಮಸಾಲ ಐಟಮ್ಸ್ಗಂತೂ ನಾವು ಊರಿಂದ ಖಾರದ ಪುಡಿ ಮಾಡಿಸ್ಕೊಂಬಂದು ಮಾಡಿಸೋದು. ರಾಗಿ ಮುದ್ದೆನೂ ಅಷ್ಟೇ, ರಾಗಿ ಸಿಟ್ಟು ಬಂದು ಊರಿಂದನೇ ತರಿಸಿ ತೆಂಗಿನಕಾಯಿಂದ ಹಿಡಿದು ಎಲ್ಲ ಊರಿಂದನೇ ಬರುತ್ತೆ ಸರ್. ಹೌದು, ಪಕ್ಕ ನಾಟಿ ಸ್ಟೈಲಲ್ಲಿ ಇರುತ್ತೆ ಸರ್. ನಾವು ಬಿರಿಯಾನಿಗೆಲ್ಲ ಜೀರಾ ರೈಸ್ ಯೂಸ್ ಮಾಡ್ತೀವಿ ಸರ್, ಅದನ್ನೇ ಯೂಸ್ ಮಾಡೋದು ಬಿರಿಯಾನಿಗೆ ಮಾತ್ರ. ಫುಲ್ ಜೀರಾ ರೈಸ್ ಹಾಕಿ ಬಿರಿಯಾನಿ ಮಾಡ್ತೀವಿ ಸರ್. ಸರ್ ನಮ್ಮದು ಬಂದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮತ್ತು ಬೋಟಿ ತಲೆ ಮಾಂಸ, ಆಮೇಲೆ ತಂದೂರಿ ಐಟಮ್ಸ್ ಚೆನ್ನಾಗಿ ಹೋಗ್ತದೆ. ಇದರ ಹೋಗ್ತೇವೆ ಸರ್. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಲ ಆಗ್ತದೆ ಸರ್, ಎರಡು ಫೇಮಸ್. ಈಗ ಒಂದಿನ ಚಿಕನ್ ಬಿರಿಯಾನಿ ಮೂವಿಂಗ್ ಆಗುತ್ತೆ, ಒಂದಿನ ಮಟನ್ ಬಿರಿಯಾನಿ ಮೂವಿಂಗ್ ಆಗುತ್ತೆ, ಈ ಥರ ಇರುತ್ತೆ. ಪಾರ್ಸಲ್ ಬಂದು ಚಿಕನ್ ಬಿರಿಯಾನಿ ಮೂವಿಂಗ್ ಆಗೋದು, ಮತ್ತು ಕಬಾಬ್ ಮೂವಿಂಗ್ ಆಗುತ್ತೆ ಚೆನ್ನಾಗಿ. ಕಬಾಬ್ ಬಿಟ್ಟರೆ ನೆಕ್ಸ್ಟ್ ತಂದೂರಿ ಹೋಗುತ್ತೆ ಸರ್. ಸರ್ ನೀವೆಲ್ಲ ಬಂದು ಆಶೀರ್ವದಿಸ್ಬೇಕಂತ ಕೇಳ್ಕೊತೀನಿ. ನೆಕ್ಸ್ಟ್ ಶನಿವಾರ ಭಾನುವಾರ ನ್ಯೂ ಇಯರ್ ಪ್ರಯುಕ್ತ ಆಫರ್ ನಡೀತಿದೆ. ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಫ್ರೀ. ಎಲ್ಲರೂ ಬನ್ನಿ ಸರ್.